ಬರ್ರಿ ಈಗ ನೋಡೋಣ ಅಂತ ಡಬಲ್ ಡೆಕ್ಕರ್ ಎಕ್ಸ್ಪೆಕ್ಟ್ ಇಲ್ಲ ನಾವು 90 ಸ್ಪೀಡ್ದಾಗ ವೈಟ್ ಫುಲ್ ಸ್ಕಿಪ್ ಎಲ್ಲರಿಗೂ ನಮಸ್ಕಾರ ರೀ. ಹೊಸ ವಿಡಿಯೋಕ್ಕೆ ಸ್ವಾಗತ ಸುಸ್ವಾಗತ. ಹಿಂದಿನ ವಿಡಿಯೋ ಒಳಗೆ ನೋಡಿರ್ತೀರಿ ನಾವು ಮೈಸೂರು ತಾಳಗುಪ್ಪ ಮೈಸೂರು ಎಕ್ಸ್ಪ್ರೆಸ್ ತೊಗೊಂಡು ಎಲ್ಲಿಗೆ ಬಂದಿದ್ವಿ, ತಾಳಗುಪ್ಪ ಮೈಸೂರು ತೊಗೊಂಡು ಮೈಸೂರಿಗೆ ಬಂದಿದ್ವಿ. ಮೈಸೂರಿಂದ ನಾವು ವಾಪಸ್ ಮಾಲ್ಗುಡಿ ಎಕ್ಸ್ಪ್ರೆಸ್ ಹತ್ತಿ ಬೆಂಗಳೂರು ಬಂದಿವಿ. ಬೆಂಗಳೂರಾಗ ಸ್ವಲ್ಪ 3 ತಾಸು ಇಲ್ಲೇ ನಮ್ಮ ಅಣ್ಣಾರ ಮನೆ ಐತಿ, ಸತ್ಯ ಅಣ್ಣಾರ ಮನೆ ಅಲ್ಲಿದ್ದೆ. ಅಲ್ಲಿಂದ ಈಗ ನಾನು KR ಪುರಂ ರೈಲ್ವೆ ಸ್ಟೇಷನ್ಗೆ ಬಂದಿದ್ದೆ. ಹೌದ್ರಿ, ಟೈಟಲ್ ತಮ್ಮನೇಲಿ ನೋಡಿ ಕಂಡು ಹಿಡ್ದೇ ಬಿಟ್ಟಿರ್ತೀರಿ ವಿಡಿಯೋ ಯಾವ ಟ್ರೈನದ್ದು ಇದು ಅಂತೇಳಿ. ನಾವು ಇವತ್ತು ನಮ್ಮ ಚಾನಲ್ ಒಳಗೆ ನನ್ನ ಲೈಫ್ ಒಳಗೆ ಫಸ್ಟ್ ಟೈಮ್ ನಾನು ಟ್ರಾವೆಲ್ ಮಾಡತ್ತೀನಿ ಡಬಲ್ ಡೆಕ್ಕರ್ ಎಕ್ಸ್ಪ್ರೆಸ್ ಒಳಗೆ. ಇಷ್ಟು ದಿನ ಆದರೂ ನಾನು ಡಬಲ್ ಡೆಕ್ಕರ್ ಎಕ್ಸ್ಪ್ರೆಸ್ಸದ್ದು ಒಮ್ಮೆ ಜರ್ನಿ ಮಾಡಿರ್ಕಿಲ್ಲ. ಈಗ ಫಸ್ಟ್ ಟೈಮ್ ನಿಮಗೂ ತೋರಿಸ್ತೀನಿ, ನಾನು ಜರ್ನಿ ಮಾಡ್ತೀನಿ. ಇವ್ರು ಇಂಗ್ಲೀಷ್ದವ್ರು ಭಾಳ ಮಂದಿ ಯಾರು ನೋಡ್ರಿ, ಎಲ್ಲರೂ ಬರ್ತಾರೆ, ಇಂಗ್ಲೀಷ್ ಬರುತ್ತೇನೆ ಅಂತ ಕೇಳ್ತಾರೆ, ಹೆಲ್ಪ್ ಮಾಡೋ ಅಂತೇಳಿ ನಿಂದಿರ್ತಾರೆ. ಇವು ಒಂದು ಎರಡಲ್ಲ ಭಾಳ ಕೇಸ್ ಆಗ್ಯಾವ ನಮ್ಮ ಜೊತೆ. ದಿನ ಟ್ರಾವೆಲ್ ಮಾಡೋರಿಗೆ ದಿನ ಇವರ ಸಿಗ್ತಾರೆ ಅನ್ನೋ ಅನ್ಸುತ್ತೆ. ಒಂದಷ್ಟು ಜನ ಬರ್ತಾರೆ ನಿಮ್ಮ ಅಂತೇಳಿ ಇಂಗ್ಲೀಷ್ ಹಿಂದಿ ಬರುತ್ತೆ ಅಂತ ಕೇಳ್ತಾರೆ. ನಾನು ಪರ್ಸ್ ಕಳುವಾಗೈತಿ, ಹಂಗೈತಿ ಹಿಂಗೈತಿ ಅಂತೇಳಿ ರೊಕ್ಕ ಕೇಳ್ತಾರೆ. ಅದನ್ನು ಹೋಗಿ ಕುಡಿಯೋಕೆ ಯೂಸ್ ಮಾಡ್ತಾರೆ. ನಮ್ಮದು ನಾವು ಸ್ಟಾರ್ಟ್ ಮಾಡೋಂಬರ್ರಿ. ನಾವು ಇವತ್ತು ಜರ್ನಿ ಮಾಡತ್ತೀವಿ KSR ಬೆಂಗಳೂರು ಸಿಟಿ ಜಂಕ್ಷನ್ನಿಂದ ಕೊಯಂಬತ್ತೂರಿಗೆ ಹೋಗುವಂಥ ಉದಯ್ ಎಕ್ಸ್ಪ್ರೆಸ್ ಒಳಗೆ. ಉದಯ್ ಅಷ್ಟೇ ಅಲ್ರಿ, ಉದಯ್ ಡಬಲ್ ಡೆಕ್ಕರ್ ಎಕ್ಸ್ಪ್ರೆಸ್. ನಾನಿವತ್ತು ಇದನ್ನು ಟ್ರೈನ್ ಬೋರ್ಡ್ ಮಾಡೋದೀನಿ KR ಪುರಂ ರೈಲ್ವೆ ಸ್ಟೇಷನಿಂದ. KR ಪುರಮಿಂದ ಇದು 2:35ಕ್ಕೆ ಬಿಡುತ್ತೆ ರೀ. ನೋಡೋಣಂತ ಯಾವಾಗ ಬಿಡುತ್ತೆ, 2:15ಕ್ಕೆ ಇದು ಬರುತ್ತೆ ನಮ್ಮ KSR ಬೆಂಗಳೂರು ಸಿಟಿ ಜಂಕ್ಷನಿಂದ. ಕೃಷ್ಣರಾಜಪುರ ರೀ ಪುರಂ ಇದ್ರದ್ದು 2ನೇ ಪ್ಲಾಟ್ಫಾರ್ಮಿಗೆ ನಮ್ಮ ಟ್ರೈನ ಬರುತ್ತಂತೈತಿ. 4-3-2-1 ಟೋಟಲ್ 4 ಪ್ಲಾಟ್ಫಾರ್ಮ್ ಅದಾವೆ ರೀ ಕೃಷ್ಣರಾಜಪುರಂ ಒಳಗೆ. ನಮ್ಮ ಟ್ರೈನ ಇಲ್ಲೇ ಬರುತ್ತೆ ಕೊಯಂಬತ್ತೂರು ಉದಯ್ ಎಕ್ಸ್ಪ್ರೆಸ್. ಅದಕ್ಕಿಂತ ಮೊದಲು ಪಾಟ್ನಾಕ್ಕೆ ಹೋಗುವಂಥ ಹಮ್ಸಫರ್ ಎಕ್ಸ್ಪ್ರೆಸ್ಸು ಬರುತ್ತೆ. ಅರಾವೆಲ್ಲ ಅದ್ರದ್ದು ತೋರಿಸ್ಕೊಂಬರ್ರಿ. ಪಾಟ್ನಾ ಹಮ್ಸಫರ್ ಎಕ್ಸ್ಪ್ರೆಸ್ ಬಂದ್ಕೊಂಡ್ರಿ ಇಲ್ಲೇ. ಇದು ಪ್ರಯಾಗರಾಜ್ಗೂ ಹೋಗುತ್ತೆ ಟ್ರೈನ. ಪೂರ್ತಿ ಇದೆ 3 AC ಇದು ಡಬ್ಬಿಗಳು ಈ ಟ್ರೈನ್ ಹೋಗುತ್ತೆ. ಬಂತ ನೋಡ್ರಿ ನಮ್ಮದು ಉದಯ್ ಎಕ್ಸ್ಪ್ರೆಸ್ ಪ್ಲಾಟ್ಫಾರ್ಮ್ ನಂಬರ್ 2ಗೆ. ಬಟ್ ಇದ್ರ ಕಂಡೀಷನ್ ನೋಡಿ ಭಾಳ ನನಗೆ ದುಃಖ ಆಗತೈತೆ ರೀ. ನಮ್ಮ ಸೀಟಿಗೆ ಸೈಡಿಗೆ ಬರ್ರಿ, ಇಲ್ಲಿ ನೋಡ್ರಿ, ಇಲ್ಲಿ ಸೀಟ್ ಎಲ್ಲಿದಾವೆ ಫುಲ್ ಲೋವರ್ ಒಳಗೆ. ನಮ್ಮ ಸೀಟು ಹಂಗೆ ಐತಿ, ಈಗ ಲೋವರ್ ಐತೆ 50 ನಂಬರ್ ವಿಂಡೋ ತೊಗೊಂಡಿ ನೋಡಂಬರ್ರಿ. ಈಗ ನೋಡೋಣ ಅಂತ ಡಬಲ್ ಡೆಕ್ಕರ್ ಎಕ್ಸ್ಪ್ರೆಸ್ಸದ್ದು ಇಂಟೀರಿಯರ್ ಹೆಂಗಿರುತ್ತೆ, ಇದು ಒಳಗಿಂದ ಹೆಂಗೆ ಕಾಣುತ್ತೆ ಅಂತಂತೇಳಿ. ಒಳಗೆ ಹೋಗೋಣಂತ ಮೊದಲು ಎಲ್ಲರನ್ನೂ ಒಳಗೆ ಹತ್ತಿಸಿನ್ರಿ ಅಂದ್ರೆ ಮುಂದೆ ಹತ್ತವ್ರಿಗೆ, ಆಮೇಲೆ ಹಿಂದೆ ಹತ್ತಿದೆ. ಒಳಗೆ ಎಂಟ್ರಿ ಆಗ್ಬಿಡ್ಕೊಂಡು ನಾವು ಒಂದು ಡೆಕ್ ಹೇಳ್ತಾರೆ ನಿಮಗೆ ಸಪ್ರೇಟ. ಒಂದು 50 ನಂಬರ್ ಇಲ್ಲಿ ಕಾಣವತ್ತಿಲ್ಲ, ಮುಂದೆ ಹೋಗ್ಬೇಕು ಅನ್ಸುತ್ತೆ. ಡಬಲ್ ಡೆಕ್ಕರ್ ಎಕ್ಸ್ಪ್ರೆಸ್ ಒಳಗೆ ಒಂದು ಅಪ್ಪರ್ ಡೆಕ್ ಬರುತ್ತೆ, ಒಂದು ಲೋವರ್ ಡೆಕ್ ಬರುತ್ತೆ. ನಂದು ಲೋವರ್ ಡೆಕ್ ಐತ್ರಿ. ಪೂರ್ತಿ ನಿಮಗೆ ಇದರಿಂದ ಕೆಳಗೆ ಏನಂದ್ರೆ ಪ್ಲಾಟ್ಫಾರ್ಮ್ಗೆ ಹತ್ತಿ ಹೋದಂಗೆ ಆಗುತ್ತೆ, ಇಲ್ಲಿ ಮಕ್ಕದ ಮೇಲೆ ಪ್ಲಾಟ್ಫಾರ್ಮ್ ಬಂದಂಗೆ ಆಗುತ್ತೆ, ಹಂಗಾಗುತ್ತೆ. ರೋಗನ ಸುರಂಗ ಮಾರ್ಗದಾಗ ಹೋದಂಗೆ ಆಗ್ತದೆ ನಂಗಾರ ಈಗಿನ ಮಟ್ಟಿಗೆ. ಬಟ್ ಒಂದು ಸ್ವಲ್ಪ ಕಂಜೆಸ್ಟೆಡ್ ಅನ್ಸುತ್ತೆ. ಬಟ್ ಒಂದೇ ಟ್ರೈನಾಗ ಇಷ್ಟೆಲ್ಲ ಮಾಡ್ರ ಅಂದ್ರೆ ಕಂಜೆಸ್ಟೆಡ್ ಇರಬೇಕು. ಇಲ್ಲಿ ನೋಡ್ರಿ, ಇಲ್ಲೇ ಇದು ನನ್ನ ಟ್ರಾಲಿ ಸ್ಮಾಲ್ ಐತೆ ಅಂದ್ರೂ ಮ್ಯಾಲೆ ಹೋಗುತ್ತ. ಇಲ್ಲಿ ಲಗೇಜ್ ರ್ಯಾಕ್ ಒಳಗೆ ಇಲ್ಲಿ ನೋಡ್ರಿ, ಇಲ್ಲೇ ಹಿಂಗೈತಿ ಸೀಟ್ಗಳ 3x2 ಕಾಂಬಿನೇಷನ್ ಐತಿ. ಚೇರ್ಕಾರದ ಕಾಂಬಿನೇಷನ್. ಮತ್ತು ನಿಮ್ಗೆ ಸೀಟ್ಗಳು ಇಲ್ಲಿ ಲೋವರ್ದಾಗ ಒಂದು 51 ಸಿಗ್ತಾವೆ, ಅತ್ತಾಗ ಒಂದು ಮುಂದೆ ಮಿಡಲ್ ಡೆಕ್ ಒಳಗೆ ಒಂದು 20 ಸಿಗ್ತಾವೆ, ಮತ್ತು ಮ್ಯಾಗಿನ ಡೆಕ್ದಾಗ ಒಂದು 50 ಸಿಗ್ತಾವೆ. ಇಲ್ಲಿ ನೋಡ್ರಿ, ನಾವು ಎಷ್ಟು ಕೆಳಗೆ ಹೊಂಟೇವೆ ಹಂಗೆ.
ಈಗ ನನಗೆ ಮಾತಾಡ್ಬೇಕಂದ್ರೆ ನಾನಂತೂ ಫುಲ್ ಎಲ್ಲೇ ತೆಳಗೆ ಟ್ರ್ಯಾಕಿನ ತೆಳಗೆ ಕುಂತಂಗೆ ಅನ್ಸೋದು ಫೀಲ್. ಮತ್ತು ಇದ್ರ ಕಂಫರ್ಟ್ ಬಗ್ಗೆ ಮಾತಾಡ್ಬೇಕಂದ್ರೆ ಈಗಿನ ಮಟ್ಟಿಗೆ ಕಂಫರ್ಟ್ ಚಲೋ ಐತಿ. ಶತಾಬ್ದಿ ಇದು ಹೆಂಗೆ ಚೇರ್ ಕಾರ್ ಇರ್ತಾವಲ್ಲ ನಾರ್ಮಲಾಗಿ LHB ಚೇರ್ ಕಾರ್ ಅಂತ ಮಾತಾಡ್ತೇನೆ ನಾನು, ಹಂಗೈತಿ. ಮತ್ತು ಇದ್ರದ್ದು ಏನೇನು ಇಂಟೀರಿಯರ್ ಐತೆ ಅಂತ ನೋಡೋದಾದ್ರೆ ಒಂದು ಟ್ರೇ ಟೇಬಲ್ ಐತಿ, ಏನಾರ ತಿನ್ನಾಕ ಉಣ್ಣಾಕ, ಏನಾರ ಸೈಡ್ ಪ್ಯಾಂಟ್ರಿಯಿಂದ ಬಂದ್ರೆ ನೋಡಂತ ಒಂದು ಮ್ಯಾಗ್ಝಿನ್ ಹೋಲ್ಡರ್ ಐತಿ, ಒಂದು ವಾಟರ್ ಬಾಟಲ್ ಹೋಲ್ಡರ್ ಐತಿ. ಮತ್ತು ನಿಮಗಿಲ್ಲ ಒಂದು ಚಾರ್ಜಿಂಗ್ ಸಾಕೆಟ್. ನನಗೆ ವಿಂಡೋ ಸೀಟ್ ಸಿಕ್ಕಿದ್ರಿಂದ ಅದೊಂದು ಅಡ್ವಾಂಟೇಜ್ ಆಗುತ್ತೆ. ಬಟ್ ನಂದು ಬ್ಯಾಗ್ ಅಲ್ಲಿ ಹಿಡಿಯುವಾತ, ಇಲ್ಲಿ ಕಾಲಾಗಿ ಇಡ್ಬೇಕಾದ್ರೆ ಇಲ್ಲಿ ಹಿಡಿಯುವಾತ. ಯಾಕಂದ್ರೆ ಇದು ಡಬಲ್ ಡೆಕ್ಕರ್ ಆಗಿರೋದು ಸ್ವಲ್ಪ ಕಂಜೆಸ್ಟೆಡ್ ಆಗ್ತೈತೆ. ಇನ್ನೊಂದು ಬ್ಯಾಗ್ ಐತೆ ನಂದು ಇಲ್ಲಿ ಇಟ್ಟೇನೆ. ಹಿಂಗೆ ಐತೆ ನೋಡ್ರಿ ಇಂಟೀರಿಯರ್ಸ್. ಡಬಲ್ ಡೆಕ್ಕರ್ ಎಕ್ಸ್ಪ್ರೆಸ್ ಅಂದ್ ಡಬಲ್ ಡೆಕ್ಕರ್ ಅನ್ನಲ್ಲ, ಉದಯ್ ಎಕ್ಸ್ಪ್ರೆಸ್ ಕೊಯಂಬತ್ತೂರಿಗೆ ಹೋಗುವಂಥದ್ದು. ನೋಡೋಣ ನೆಕ್ಸ್ಟ್ ಸ್ಟಾಪ್ ನಮ್ದೇನು ಡೈರೆಕ್ಟ್ ಕುಪ್ಪಮ್ ಐತಿ. 70 ಕಿಲೋಮೀಟರ್ ಆದ್ಮೇಲೆ ಅಲ್ಲಿ ಮಟ್ಟ ನಾನ್ ಸ್ಟಾಪ್ ರನ್ ಐತಿ. ಮತ್ತು ಇದೇನು ಸೆಕ್ಷನ್ ಐತಲ್ಲ ಜೋಲಾರ್ಪೇಟೆ ಮಟ್ಟ 130 ಆಗಿ ಕನ್ವರ್ಟ್ ಆಗೈತ್ರಿ. ಮೊದಲು 110 ಇತ್ತು. ನೋಡಿ ನಂತರ ನಮ್ಮ ಉದಯ ಎಕ್ಸ್ಪ್ರೆಸ್ ಎಷ್ಟು ಸ್ಪೀಡ್ ಹಿಟ್ ಮಾಡುತ್ತೆ ಅಂತೇಳಿ. ಬಟ್ ನಾವು ಜೋಲಾರ್ಪೇಟೆಗೆ ಹೋಗಲ್ಲ. ಜೋಲಾರ್ಪೇಟೆಗಿಂತ ಔಟ್ರದಾಗನ ಒಂದು ಲೈನ್ ಬರುತ್ತೆ, ಜೋಲಾರ್ಪೇಟೆ ಬೈಪಾಸ್ ಕ್ಯಾವಿನ. ಅಲ್ಲಿಂದ ಡೈರೆಕ್ಟ್ ನಾವು ತಿರುಪತ್ತೂರಿಂದ ಸೇಲಮಿಂದ ಈ ರೋಡಿಂದ ನಾವು ಹೋಗಿ ತಲುಪ್ತೀವಿ ಕೊಯಂಬತ್ತೂರು ಜಂಕ್ಷನ್ಗೆ. ಮತ್ತು ಇನ್ನೊಂದು ಗೊತ್ತ್ರಿ, ಇದು ಕೊಯಂಬತ್ತೂರು ಒಂದೇ ಭಾರತ್ ಏನೈತಲ್ಲ ಅದಕ್ಕೆ ಟಕ್ಕರ್ ಕೊಡೋ ಕೆಪಾಸಿಟಿ ಐತಿ. ಯಾಕಂದ್ರೆ ಅದಕ್ಕೆ ಬರೀ ಡಿಫ್ರೆನ್ಸ್ 20 ನಿಮಿಷನೂ ಐತಿ ಅಷ್ಟೇ ನನಗೆ ಗೊತ್ತಿರೋ. ಎಷ್ಟು ತೊಳಗೈತೆ ನೋಡಿ, ಇಲ್ಲೇ ಐತಿ ಪ್ಲಾಟ್ಫಾರ್ಮ್. ಕುಮಾರ್ ಬ್ರೋ ಅಂತದಾರ ನಂಗೆ ಇನ್ನೂ ನೆನಪೈತಿ. 2 ವರ್ಷದಿಂದ ಅವರ ಈ ವಿಡಿಯೋನ ಕೇಳ್ತಿದ್ರು, ಡಬಲ್ ಡೆಕ್ಕರ್ ಜರ್ನಿ ಮಾಡಿರಿ ಅಂತೇಳಿ. ನನಗೆ ಆ ಟೈಮು ಒದರಿಗೆ ಬಂದಿರ್ಕಿಲ್ಲ. ಈ ಸತ ಒದಗಿ ಬಂದೈತಿ. ಫುಲ್ ನಿಮ್ಗೆ ಹೇಳ್ದಂಗೆ ಜರ್ನಿ ಐತಿ. ಮತ್ತು ಇಲ್ಲಿಂದ ನಾನು ನೆಕ್ಸ್ಟ್ ಎಲ್ಲಿಗೆ ಹೋಗ್ತೇನೆ ಅಂತೇಳಿ ನೋಡ್ಕೊತಾ ಇರ್ರಿ. ನೆಕ್ಸ್ಟ್ ವಿಡಿಯೋ ಒಳಗೆ ನಿಮಗೆ ನೆಕ್ಸ್ಟ್ ವಿಡಿಯೋ ಇದೇ ವಿಡಿಯೋ ಎಲ್ಲೋ ಒಂದು ಮಿಡಲ್ದಾಗ ಹೇಳ್ತಿರ್ತಾನೆ. ಸ್ಕಿಪ್ ಮಾಡೋಕೆ ಹೋಗ್ಬೇಡ್ರಿ ವಿಡಿಯೋ. ಸ್ಕಿಪ್ ಮಾಡಿರಿ ಒಂದು ಈಟ್ ಇನ್ಫಾರ್ಮೇಷನು ನಿಮ್ಮ ಜೊತೆ ಮಿಸ್ ಆತಂದ್ರೆ ನೀವು ಟ್ರ್ಯಾಕ್ ಮಾಡೋಕ್ಕಾಗುತ್ತೆ. ಇಲ್ಲಿ ನೋಡ್ರಿ, ಇಲ್ಲೇ ನಾವು 90 ಸ್ಪೀಡ್ದಾಗ ವೈಟ್ ಫೀಲ್ಡ್ ಸ್ಕಿಪ್ ಮಾಡೋಕೆ. ನೀವೇನಾರ ಟ್ರೈನ್ ಹತ್ತೋದು ಮುಂದೆ ತಿಂದು ಬಂದಿಲ್ಲ ಅಂದ್ರೆ 3 ಗಂಟೆ ಆಗಿತ್ತು ಟೈಮ್. ಏನಾರ ತಿನ್ಬೇಕಂದ್ರೂ ಅಬೋಡ ಸೈಡ್ ಪ್ಯಾಂಟ್ರಿಂದ ಸಮೋಸ, ವೆಜ್ ಬಿರಿಯಾನಿ, ಎಗ್ ಬಿರಿಯಾನಿ ಎಲ್ಲ ಸಿಗತ್ತೈತ್ರಿ. ಮತ್ತು ಐಸ್ ಕ್ರೀಮು ಸಿಗತ್ತೈತಿ ಟ್ರೈನ್ ಒಳಗೆ. ನಿಮ್ಗೆ ಏನಾರ ಬೇಕಂದ್ರೆ ಅರ್ಜೆಂಟಿಗೆ ತೊಗೋಬೋದು. ನಾನು ಈಗ 5 ಗಂಟೆ 5:15 ಸುಮಾರು ಇವರಿಂದ ನಾನು ತೊಗೊಂಡು ನಿಮ್ಗೆ ರಿವ್ಯೂ ಹೇಳ್ತೀನಿ. ಯಾಕಂದ್ರೆ ಈಗ ಜಸ್ಟ್ ಅನ್ನ ಸಾಂಬಾರು ತಿಂದು ಬಂದು ಫುಲ್ ಆಗೈತೆ ಹೊಟ್ಟೆ. ನನ್ನ ಮೊದಲು ಹೊಟ್ಟೆ ಬರತ್ತೈತೆ, ಅದ್ರೊಳಗೆ ಇದು ಹೊಟ್ಟೆ. ಒಂದಷ್ಟು ಜನ ಗೌರ್ಮೆಂಟ್ ಮಾಡಿ ಹೇಳ್ತಾರೆ, ಬೈ ನಿನ್ನ ಹೊಟ್ಟೆ ಬರತ್ತೈತಿ ತಿನ್ನೋದು ಕಮ್ಮಿ ಮಾಡೋದು. ಅದು ತಿನ್ನೋದ್ರಿಂದ ಬರತ್ತಿಲ್ಲ. ಇಷ್ಟು ಟ್ರಾವೆಲ್ ಮಾಡ್ತೀವಲ್ಲ ಬೇರೆ ಕಡೆ ಈ ಬೇರೆ ಥರ ತಿಂತೀವಿ, ಅದಕ್ಕೆ ಹೊಟ್ಟೆ ಬರುತ್ತೆ. ಮತ್ತು ಎಕ್ಸಸೈಸ್ ಮಾಡೋಕ್ಕೆ ಟೈಮರ್ ಹೆಂಗೆ. ಈಗ ನೋಡ್ರಿ ಇಲ್ಲ ಸ್ಟೇಷನ್ ಸ್ಕಿಪ್ ಹೆಂಗಾಗುತ್ತೆ. ವೆಜ್ ಬಿರಿಯಾನಿ, ಸಮೋಸ, ಮೆದುವಡೆ, ಸಮೋಸ, ಕಾಲಿಫ್ಲವರ್ ಚಿಲ್ಲಿ ಯಾವ ಲೆವೆಲ್ಗೆ ಇದೆ ನೋಡ್ರಿ. ನಾವು ಪೂರ ಈ ಕೆಳಗೆ ಪ್ಲಾಟ್ಫಾರ್ಮ್ ಸ್ಕಿಪ್ ಆಗಿದ್ರೆ ತೋರಿಸ್ತಿದ್ದೆ. ವೆಜ್ ಬಿರಿಯಾನಿ, ಸಮೋಸ, ಮೆದುವಡೆ, ಕಾಲಿಫ್ಲವರ್ ಚಿಲ್ಲಿ. ನಾನು ಟಿಕೆಟ್ ಚೆಕ್ ಮಾಡಿಸಿಲ್ಲ ರೀ. ಇನ್ನು ಅದಕ್ಕೆ ಟಿಕೆಟ್ ಚೆಕ್ ಮಾಡ್ಸಕ್ಕೆ ಕುಂತೀನಿ. ಟಿಕೆಟ್ ಅವ್ರು ಚೆಕ್ ಮಾಡಿ ಹೋದ್ರಂದ್ರೆ ಅತ್ತಾಗ ಮುಂದೆ ಟೆನ್ಷನ್ ಇರೋಲ್ಲ. ನಮ್ದು 10 ಕಿಲೋಮೀಟ್ರ್ ಡಿಸ್ಟೆನ್ಸ್ನಾಗ ನಾನು ನಿಮ್ಗೆ ತೋರಿಸಿದ್ದೆಲ್ಲ ಹಮ್ಸಫರ್ ಎಕ್ಸ್ಪ್ರೆಸ್ ಹೊಂಟೈತಿ. ಅದಂತೂ ಇದು ಓವರ್ಟೇಕ್ ಮಾಡಲ್ಲ. ಅದಕ್ಕೆ ಅದು ಕ್ಲಿಯರ್ ಆಗೋ ಮಟ್ಟ ಸ್ವಲ್ಪ ಸ್ಲೋ ಹೋಗುತ್ತೆ. ಪಿಕಪ್ ತೊಗೊಳಗತ್ತೆ ಈಗ ಟ್ರೈನ್. ಈಗ ಬಂಗಾರಪೇಟೆಗೆ ಎಂಟ್ರ್ ಆಗ್ತೀವಿ ರೀ. ಬಂಗಾರಪೇಟೆಗೂ ನಮ್ಮ ಟ್ರೈನ್ ಸ್ಟಾಪ್ ಇಲ್ಲ. ಬಂಗಾರಪೇಟೆನೂ ಸ್ಕಿಪ್ ಮಾಡುತ್ತೆ.
ಆ ಸೈಡ್ ಸ್ಟೇಷನ್ಗೆ ಪಾತ್ರೆ ಈ ಸೈಡ್ ನಿಮ್ಗೆ ಕೋಲಾರ ಲೈನ್ ತೋರಿಸ್ತಾರೆ ಬಂಗಾರಪೇಟೆಗೆ ಜಂಕ್ಷನ್ ಯಾಕಂತಾರೆ ಅಂತೇಳಿ ಇಲ್ಲೇ ನೋಡತ್ತಿರಲ್ಲ ಇದು ಲೈನ್ ಅತ್ತ ಕಾಣತ್ತಿರ್ಬೋದು ನಿಮ್ಗೆ ಈ ಲೈನ್ ಬರುತ್ತೆ ಕೋಲಾರ ಸೈಡಿಂದ ನಾವು ಇದ್ರೊಳಗೆ ಒಂದು ಜರ್ನಿನೂ ಮಾಡೇವ್ರಿ ಕೋಲಾರದ್ದು ಡೆಮೋ ಜರ್ನಿ ಅದು ವಾಪಸ್ ಡೆಮೋ ಇಲ್ಲಿ ಬಂಗಾರಪೇಟೆ ಬಂದು ಬಂಗಾರಪೇಟೆಯಿಂದ ಕೋಲಾರದಿಂದ ಮತ್ತೆ ವಾಪಸ್ ಅದು ಬೆಂಗಳೂರು ಕ್ಯಾಂಟಿಗೆ ಹೋಗ್ತೀವಿ ಎಷ್ಟು ತಳಗ ನೋಡ್ರಿ ಲೋವರ್ ಡೆಕ್ ಒಳಗೆ ಕುಪ್ಪಮ್ಮಿಗೆ ಎಂಟ್ರ್ ಆದವ್ರಿ ನಾವೀಗ ಡಬಲ್ ಡೆಕ್ಕರ್ ಎಕ್ಸ್ಪ್ರೆಸ್ ಈಗ ಎಂಟ್ರ್ ಆಗೈತೆ ರೀ ಕುಪ್ಪಮ್ ರೈಲ್ವೆ ಸ್ಟೇಷನ್ಗೆ ಕುಪ್ಪಮ್ ಬರುತ್ತೆ ಆಂಧ್ರ ಪ್ರದೇಶ ಒಳಗೆ ನಾವು ಫಸ್ಟ್ ನಮ್ಮ ಕರ್ನಾಟಕ ಬಿಟ್ಟು ಈಗ ಆಂಧ್ರ ಪ್ರದೇಶ ಬಂದೀವಿ ನೆಕ್ಸ್ಟ್ ಇನ್ನು ಹೋಗ್ತೇವೆ ನಾವು ತಮಿಳ್ನಾಡಿಗೆ ಫುಲ್ ಇನ್ನು ನಮ್ಮ ಜರ್ನಿ ತಮಿಳ್ನಾಡ್ದಾಗೆ ಇರುತ್ತೆ ರೀ ಮತ್ತು ಹೇಳ್ಬೇಕಂತಂದ್ರೆ ನಾವಿನ್ನು ಜೋಲಾರ್ಪೇಟೆಗೆ ಹೋಗಲ್ಲ ಜೋಲಾರ್ಪೇಟೆ ಔಟ್ರ್ ಕ್ಯಾಬಿನಿಂದ ಡೈರೆಕ್ಟ್ ತಿರುಪತ್ತೂರು ಹೋಗ್ತೀವಿ ಇದು ನಮ್ಮ ರೂಟ್ ಐತಿ ಮತ್ತು ಹಿಂದೆ ಬಂಗಾರಪೇಟೆ ಇತ್ತಲ್ಲ ಬಂಗಾರಪೇಟೆಗೆ ಸ್ಟಾಪ್ ಆಗಲಿಲ್ಲ ನನ್ನ ಸೀಟ ಎಲ್ಲೈತೆ ರೀ ತೋರಿಸ್ತೀನಿ 50 ನಂಬರ್ ಸೀಟ ಫುಲ್ಲು ಲೋವರ್ದಾಗ ಐತೆ ನೋಡಿ ಇಲ್ಲೇ ತೆಳಗೆ ಇಂಥಲ್ಲೇ ಐತೆ ನೋಡ್ರಿ ಅದೇ ನನ್ನ ಹಿಂದಿಂದ ಅಲ್ಲಿ ಬೇರೆದವ್ರು ಇದ್ದಾರೆ ಸುಮ್ಮನೆ ತೋರಿಸೋದಾಗತ್ತಂತ ತೋರಿಸಲಿಲ್ಲ ಇಷ್ಟು ಲೋ ಲೆವೆಲ್ ಸೀಟ್ಗಳು ನಿಮ್ಗೆ ಇದ್ರೊಳಗೆ ಸಿಗ್ತಾವೆ ಡಬಲ್ ಡೆಕ್ಕರ್ ಒಳಗೆ ಬರೀ ಹೋಗೋಣಂತ ಬರೀ 1 ನಿಮಿಷ ಸ್ಟಾಪ ನಿಮಗೆ ಇಲ್ಲಿ ಸಿಗುತ್ತೆ ನೋಡ್ರಿ ಇಲ್ಲಿ ಪ್ಲಾಟ್ಫಾರ್ಮ್ ಇಲ್ಲೇ ಐತಿ ನಿಮ್ಗೆ ಕರೆಕ್ಟ್ ತೋರಿಸ್ಬೇಕಂದ್ರೆ ಪ್ಲಾಟ್ಫಾರ್ಮ್ ಇಲ್ಲಿಗೆಲ್ಲರೂ ಕಾಲು ಕಾಣತ್ತವೆ ಅಷ್ಟು ಲೋ ಲೆವೆಲಿಗೆ ಐತಿ ನಮ್ಮ ಡಬಲ್ ಡೆಕ್ಕರ್ ಎಕ್ಸ್ಪ್ರೆಸ್ಸದ ಲೋವರ್ ಡೆಕ್ಕರ್ ಡಿಪಾರ್ಟ್ ಆದ್ರೆ ನಾವೀಗ ಕುಪ್ಪಮ್ಮಿಂದ ಯಾವ ಲೆವೆಲಿಗೆ ಐತೆ ನೋಡ್ರಿ ತೆಳಗೆ ಅವ್ರದೆಲ್ಲ ಕಾಲು ಕಾಣ್ತಾವೆ ನಮ್ಮ ನೋಡ್ರಿ ಇಲ್ಲ ನಮ್ಮ ಮುಂದೆ ವಂದೇ ಭಾರತ್ ಉಂಟು ಇದು ನಮ್ಮ ಸಾರಿ ಕೊಯಂಬತ್ತೂರು ವಂದೇ ಭಾರತ್ ಎಕ್ಸ್ಪ್ರೆಸ್ ನಮ್ಮ ಮುಂದೆ ಹೊಂಟತಿ ಅದರ ಸಂಬಂಧ ನಮ್ಮನ್ನು ಲೋ ಏಟ್ ಮಾಡ್ಸತ್ತಾರೆ ಅದರ ಲೋಕೂರು ದಾನೇಶ್ಪೇಟ್ ಕರ್ನಾಟಕ ಐತಿ ನಮ್ಮದು ಉದಯ ಎಕ್ಸ್ಪ್ರೆಸ್ ಐತಿ ಬೊಮ್ಮೆದಿ ಲೋಕೂರು ಕರ್ನಾಟಕ ಅದಕ್ಕೆ ನಮ್ಮನ್ನು ಕ್ರಾಲ್ ಮಾಡ್ಸತ್ತಾರೆ ಯಾಕಂದ್ರೆ ಸಿಗ್ನಲ್ ಕ್ಲಿಯರ್ ಇಲ್ಲ ನಮಗೆ ಇಲ್ಲಿ ನೋಡ್ರಲ್ಲ ನಮ್ಮ ಹಿಂದಿನ ಅಟ್ಯಾಚ್ ಆಗಿ ಓಡಾತತಿ ಎರ್ನಾಕುಲಂ ಪಾಟ್ನಾ ಎಕ್ಸ್ಪ್ರೆಸ್ ಸಾರಿ ಟಾಟಾ ಎರ್ನಾಕುಲಂ ಎಕ್ಸ್ಪ್ರೆಸ್ ಎರ್ನಾಕುಲಂ ಪಾಟ್ನಾ ಅಂತ ಟಾಟಾ ಎರ್ನಾಕುಲಂ ಎಕ್ಸ್ಪ್ರೆಸ್ ನಮ್ಮ ಹಿಂದಿಂದ ಓಡಾದೈತಿ ಮತ್ತು ನಮ್ಮ ಹಿಂದಿಂದ ಇನ್ನು ಯಾವ್ದು ಬರಬಹುದಪ್ಪ ಅಂದರೆ ತಿರುವನಂತಪುರಂ ಗಾಡಿಗಳು ವೆಸ್ಟ್ ಕೋಸ್ಟ್ ಹಿಂದೆ ಬರುತ್ತೆ ಕೊಂಗು ಹಿಂದೆ ಬರುತ್ತೆ ವೆಸ್ಟ್ ಕೋಸ್ಟ್ ಹಿಂದೆ ಬಂತಾರೆ ನಾ ಸುಮ್ಮನೆ ವೆಸ್ಟ್ ಕೋಸ್ಟ್ ಮಾಡಬೇಕಿತ್ತು ತಿರುಗಿ ಎಲ್ಲಿ ಬೆಳಗ್ಗೆ ಹೋಗಿದ್ದೆ ಜರ್ಚನ ಸೆಂಟ್ರಲ್ ವೀಕ್ಲಿ ಸೂಪರ್ ಫಾಸ್ಟ್ ಇದು ಬರುತ್ತೆ
ಒಳಗೆ ಎ ಸಿ ವರ್ಕ್ ಆಗ್ತಿರ್ಕಿಲ್ರಿ. ಎ ಸಿ ವರ್ಕ್ ಆಗತ್ತಿಲ್ಲ ಅಂತೇಳಿ ಕಂಪ್ಲೇಂಟ್ ಮಾಡಿದವ್ರಿಗೆ ಏನಾತಂದ ಎ ಸಿ ಬಂದ್ರೆ ಟೀಚಿಂಗ್ ಏನು ಕಂಪ್ಲೇಂಟ್ ಹಾಕಿ ಮಾಡಿದ್ರು ವರ್ಕ್ ಆಗತ್ತಲ್ಲ. ವರ್ಕ್ ಆಗತ್ತಿಲ್ಲ ಅಂದ್ರೆ ಅಷ್ಟೇ ವರ್ಕ್ ಆಗಿಲ್ಲ ಅಂತ ಹೇಳ್ತಾನೆ ನಾನು ತಪ್ಪಿಸ್ತೀನಿ. ಮತ್ತು ಬಾಜುದ ಒಬ್ರು ಅಕ್ಕಾರ ಅಂದ್ರೆ ವರ್ಕ್ ಆಗತ್ತಿಲ್ಲ ಅಂತ ಎಡರಕ್ಕೆ ಬಂದಾನ. ನಾನು ಟ್ವೀಟ್ ಮಾಡಿದ್ರೆ ಪಕ್ಕ ಆಗಿಲ್ಲ ಇದ್ರೊಳಗೆ ನೀವು ಏನಾರ ನಿಂತಾಗ ಟ್ವೀಟ್ ಮಾಡ್ತೀನಿ ಎಲ್ಲ ಮೋಟ್ರದಾಗ ಸ್ಟಾಪ್ ಮಾಡಿ ನಿಂತಾರ್ರಿ. ಬಂದು ಕುಂತೀನಿ. ಬಟ್ ಇದು ಬಾಗ್ಲಕ್ಕದು ಇಷ್ಟು ಗದ್ದಲ ಐತೆ ಹೇಳಿದ್ರೆ ಎಲ್ಲ ಕಡೆ ಬ್ಯಾಗ್ಲು ಫುಲ್ ಪ್ಯಾಕ್ ಆಗ್ಯಾವ. ಸೇಲಂ ಕೇಳೋರು ಭಾಳ ಜನ ಅದಾರೆ. ಯಾಕಂದ್ರೆ 2 ಗಂಟೆ ಅದು ಇದ್ರಾಗ ಸಿಟಿ ಜಂಕ್ಷನ್ ಕುಂತ್ರೆ 2:30 KGM ಬರುತ್ತೆ. 6 ಗಂಟೆ ಅನ್ಬಿಡುತ್ತೆ. ಎಲ್ಲಿ ಹೇಳ್ರಿ ಸೇಲಂ ಜಂಕ್ಷನ್. ಇದಕ್ಕಿಂತ 10 ನಿಮಿಷ ಮೊದಲು ಅಷ್ಟು ಹೋಗಿರುತ್ತೆ. ಒಂದೇ ಬರುತ್ತೆ. 10 ನಿಮಿಷ ಇದಕ್ಕಾಗಿ ನೀವು ಕೊಡಬೇಕಾಗತ್ತೆ 600 - 700 ರೂಪಾಯಿ ಜಾಸ್ತಿ ರೇಟ್. ಬಟ್ ಅದ್ರೊಳಗೆ ಒಂದು ಸ್ವಲ್ಪ ಇದಕ್ಕಿಂತ ಕಂಫರ್ಟ್ ಜಾಸ್ತಿ ಇರುತ್ತೆ. ಪುಷ್ ಬ್ಯಾಕ್ ಸೀಟ್ಸ್ ಇರ್ತವೆ. ಇದು ಅಷ್ಟೇನು ಪುಷ್ ಬ್ಯಾಕ್ ಆಗಲ್ಲ ರೀ, ಸ್ವಲ್ಪ ಆಗುತ್ತೆ. ಮತ್ತು ಸೀಟ್ ನೋಡಿರಿ ಇಲ್ಲಿ ನಿಮಗೆ ಎಷ್ಟಂದ್ರೆ ಭಾಳ ಕಮ್ಮಿ ಐತಿ ನಾರ್ಮಲ್ ಸೀಟ್ಗಿಂತ. 2ಗೇನೂ ಆಗಂಗಿಲ್ಲ, ಕರೆಕ್ಟ್ ಅಷ್ಟೈತಿ. ಮತ್ತು ಇಲ್ಲಿ ಸ್ಪೇಸ್ ಅಂದು ಮಾತಾಡೋಕೆ ಹೋಗ್ಬೇಡ್ರಿ. ಫ್ಲೈಟ್ ಇರುತ್ತಲ್ಲ, ಫ್ಲೈಟ್ಗಿಂತ ಸ್ವಲ್ಪ ಕಂಫರ್ಟೇಬಲ್ ಐತೆ ಅಂದ್ರೆ ಲೆಗ್ ರೂಮ್. ಇಲ್ಲಿ ನೋಡ್ರಿ, ಈಗ ನಾವು ಆರಾಮಾದ್ವಿ ಸೇಲಂ ಜಂಕ್ಷನಿಗೆ. ಒಳಗೆ ಕುಂತ ಆಗ್ತಾರೆ ಸತ್ತನಂದ್ರೆ ಇದು ಡಬಲ್ ಡೆಕ್ಕರ್ ಫೀಲ್ ಇರೋದು ಒಳಗಿಂದ. ಇಲ್ಲಿ ನೋಡ್ರಿ ಎಲ್ಲೆಲ್ಲ ಟಚ್ ಮಾಡತ್ತಲ್ಲ ಅನ್ಸತ್ತೆ. ನಮ್ಮ ಕೊಯಂಬತ್ತೂರು ಉದಯ ಎಕ್ಸ್ಪ್ರೆಸ್ ಈಗ ಎಂಟ್ರ್ ಆಗೈತೆ ರೀ ಸೇಲಂ ಜಂಕ್ಷನಿಗೆ. ಸೇಲಂ ಜಂಕ್ಷನಿಗೆ ಬರೋ ಟೈಮಿಂಗ್ ಇತ್ತು 6:02. ಬಂದೇವಿ ಒಂದು 15 ನಿಮಿಷ ಡಿಲೇ ಆಗಿ. ಮತ್ತು ಮಾತಾಡ್ಬೇಕಂದ್ರೆ ಸೇಲಂ ಜಂಕ್ಷನ್ ಯಾಕಂತಾರಂದ್ರೆ ಇಲ್ಲಿಂದ ಒಂದು ಲೈನ್ ಇದಕ್ಕೆ ಹೋಗುತ್ತೆ ರೀ ಸೇಲಂ ಟೌನ್ ಮೇಲೆ ವೃದ್ಧಾಚಲಮ್ಗೆ ಹೋಗುತ್ತೋ. ಒಂದು ಲೈನ್ ನಾವು ಹೊಂಟೇವಿ ಈ ರೋಡ್ ಲೈನ್, ಮುಂದೆ ಅದು ಕೊಯಂಬತ್ತೂರು ಹೋಗಿ ಮುಂದೆ ಕೇರಳ ಸೈಡ್ ಹೋಗುತ್ತೆ. ಒಂದು ಲೈನ್ ಇನ್ನೊಂದು ಹೋಗುತ್ತೆ ರೀ ಕರೂರ್ ಸೈಡ್. ಮತ್ತು ಇನ್ನೊಂದು ಲೈನ್ ಹೋಗಿ ಬರುತ್ತೆ ಎಲ್ಲಿಂದ ಅಂದ್ರೆ ಮ್ಯಾಗ್ನಸೈಡ್ ಜಂಕ್ಷನ್ ಅಂತ ಐತಿ. ಅಲ್ಲಿಂದ ಓಮ್ಲೂರು ಜಂಕ್ಷನಿಗೆ ಅಂತ ಒಂದು ಲೈನ್ ಹೋಗುತ್ತೆ. ಅದು ಒಂದು ಸೈಡ್ ಲೈನ್ ಎಂಡ್ ಆಗುತ್ತೆ. ಇನ್ನೊಂದು ಓಮ್ಲೂರು ಜಂಕ್ಷನಿಂದ ಧರ್ಮಪುರಿ ಹೊಸೂರು ಮೇಲೆ ಅದು ಮತ್ತು ಬೆಂಗಳೂರಿಗೆ ಹೋಗುತ್ತೆ. ಬೈಪ್ನಳ್ಳಿ ಆಕ್ಸಿಲರಿ ಕ್ಯಾಬಿನ್ ಮೇಲೆ ಅದು ಲೈನ್ ಹಂಗೆ ಹೋಗುತ್ತೆ. ಇದೆಲ್ಲ ಫುಲ್ ನಾನು ನಿಮ್ಗೆ ಮ್ಯಾಪ್ ಹಾಕಿರ್ತಾನೆ ಅನ್ಕೋತೀನಿ. ಎಕ್ಸ್ಪ್ಲೇನ್ ಮಾಡೋಕೆ. ಮತ್ತು ಸೇಲಂ ದೊಡ್ಡ ಜಂಕ್ಷನ್ ಸದರ್ನ್ ರೈಲ್ವೇಸ್ಗೆ ನಾವೀಗ ಎಂಟ್ರ್ ಆಗ್ಬಿಟ್ಟು. ಸದರ್ನ್ ರೈಲ್ವೇಸ್ ಒಳಗೆ ಸೇಲಂ ಬಂದ್ಬಿಟ್ಟು ಒಂದು ಡಿವಿಷನ್ ರೀ. ಭಾಳ ಅಂದ್ರೆ ಭಾಳ ಇಂಪಾರ್ಟೆಂಟ್ ಡಿವಿಷನ್. ಇಲ್ಲಿಂದ ನಿಮ್ಗೆ ಎಲ್ಲ ಸೈಡಿಗೂ ಟ್ರೈನ್ಗಳು ಸಿಗ್ತಾವೆ. ನೋಡ್ರಿ ಸೇಲಂ ರೈಲ್ವೆ ಸ್ಟೇಷನ್ ಒಳಗೆ ಆಕ್ವಾ ರಿಲ್ಯಾಕ್ಸಿಂಗ್ ಝೋನ್ ಅಂತೇಳಿ ಎಷ್ಟು ಮಸ್ತ್ ಮಾಡ್ರಿ. ಇಂಥವ್ರೆ ಇನಿಷಿಯೇಟಿವ್ ತೊಗೋಬೇಕ್ರಿ ರೈಲ್ವೆದವ್ರು. ಯಾಕಂದ್ರೆ ಮಂದಿ ವೇಟ್ ಮಾಡೋದ್ನಾಗ ಏನರ ಒಂದಿಟ್ಟು ಟೈಮ್ ಪಾಸ್ ಸಿಗ್ಬೇಕಲ್ಲ. ಮತ್ತು ಇದೇನು ನೋಡತ್ತಾರಲ್ಲ ಇದು ನಮ್ಮ ಡಬಲ್ ಡೆಕ್ಕರ್ ಎಕ್ಸ್ಪ್ರೆಸ್ದ ಹಾಲತ್ ಹೆಂಗೈತೆ ನೋಡ್ರಿ. ಊರ್ದು ಎಲ್ಲ ಬಾದ್ ಆಗ್ಬಿಟ್ಟದಿ. ಸದರ್ನ್ ರೈಲ್ವೇಸ್ ಕೋಚ ಡಿಪಾರ್ಟ್ ಆದ್ವಿ ರೀ ನಾವೀಗ ಸೇಲಂ ಜಂಕ್ಷನಿಂದ. ರಶ್ ಆತ್ರಿ ಇಲ್ಲಿ. ಸೇಲಮಿಂದನೂ ಬೋರ್ಡಿಂಗ್ ಇಲ್ಲ ಅನ್ಕೊಂಡಿದ್ದೆ ನಾನು ಅಷ್ಟೇ. ಬಟ್ ಸೇಲಮಿಂದನೂ ಭಾಳ ಬೋರ್ಡಿಂಗ್ ಐತಿ ಈ ಟ್ರೈನಿಗೆ ಕೊಯಂಬತ್ತೂರ್ಗೆ ಹೋಗಕ್ಕೆ. ಯಾಕಂದ್ರೆ 2.5 hour ಒಳಗೆ ಮುಟ್ಟಿಬಿಡುತ್ತೆ. 2.5 hour ಏನು ಬೇಕಾಗಿಲ್ಲ ನಂಗೆ ಅಂದ್ಬಿಟ್ಟು 2 hours ಮ್ಯಾಕ್ಸಿಮಮ್ ಬೇಕ್ರಿ. ಯಾಕಂದ್ರೆ ನಾವು ಕೊಯಂಬತ್ತೂರು ನಾರ್ತ್ ಸ್ಟೇಷನ್ಗೆ 8:30 ಟೈಮಿಂಗ್ ಕೊಟ್ಟರೆ, ಕೊಯಂಬತ್ತೂರು ಜಂಕ್ಷನಿಗೆ 9:00 ಟೈಮಿಂಗ್ ಕೊಟ್ಟರೆ ಬರೀ 4 ಕಿಲೋಮೀಟರ್ ದೂರ ಐತೆ ಅಷ್ಟೇ. ಈಗ ನಾವು ಕಾವೇರಿ ನದಿ ಕ್ರಾಸ್ ಮಾಡತ್ತೀವಿ ರೀ ಈ ರೋಡ್ ಔಟ್ರದಾಗ. ಇಲ್ಲೇ ಎಂಟ್ರ್ ಆದೀವಿ ನಾವೀಗ ಈ ರೋಡ್ ಜಂಕ್ಷನಿಗೆ. ಎದ್ದು ಆಗಂಗಿಲ್ಲ ರೀ, ಯಾಕಂದ್ರೆ ಪ್ಯಾಸೆಂಜರ್ಸ್ ಒಳ್ಳೆ ಡಿಸ್ಟರ್ಬೆನ್ಸ್ ಆಗುತ್ತೆ ನನ್ನ ಸೌಂಡ್ ಅದ್ರ ಸಂಬಂಧ. ಮತ್ತು ಮಾತಾಡ್ಬೇಕಂದ್ರೆ ಈ ರೋಡಿಗೆ ಜಂಕ್ಷನ್ ಯಾಕಂತಾರೆ ಅಂತಂದು ಈ ರೋಡಿಂದ ಒಂದು ಲೈನ್ ಹೋಗೈತೆ ರೀ ಕರೂರಿಗೆ. ಹೌದ್ರಿ ಸೇಲಮಿಂದ ನೀವು ಕರೂರಿಗೆ ಹೋಗ್ಬೋದು, ಈ ರೋಡಿಂದನೂ ಕರೂರಿಗೆ ಹೋಗ್ಬೋದು. ಮತ್ತು ಇನ್ನೊಂದು ಲೈನ್ ನಾವು ಹೊಂಟಿದ್ದು ಕೊಯಂಬತ್ತೂರಿಂದ ಮುಂದೆ ಕೇರಳ ಸೈಡ್ ಒಂದು ಲೈನ್ ನಾವು ಬರತ್ತಿದ್ದು ಚೆನ್ನೈ. ಮತ್ತು ನಾವು ಬರತ್ತಿದ್ದು ಚೆನ್ನೈ ಕೊಯಂಬತ್ತೂರು ಮೇನ್ ಲೈನ್. ಮತ್ತು ಇನ್ನೊಂದು ನನ್ನ ನೆಕ್ಸ್ಟ್ ಜರ್ನಿ ಹೇಳ್ತಾನೆ ಅಂತಂದಿದ್ದೆ. ನಾನು ಈಗ ಹೊಂಟೇನೆ ರೀ ಕೊಯಂಬತ್ತೂರಿಗೆ. ಕೊಯಂಬತ್ತೂರಿಂದ ನೆಕ್ಸ್ಟ್ ಟ್ರೈನ್ ನನ್ನ ಜರ್ನಿ ಐತಿ ಚೆನ್ನೈಯಿಂದ ಮಂಗಳೂರು ಸೆಂಟ್ರಲ್ಗೆ ಹೋಗುವಂಥ ಸೂಪರ್ ಫಾಸ್ಟ್ ಮೇಲೊಳಗೆ. ಅದಾದ್ಮೇಲೆ ನಾನು ಹೋಗಿ ತಲುಪ್ತೀನಿ. ಅದ್ರದ್ದೇನು ನನಗೆ ಕೊಯಂಬತ್ತೂರು ಐತಲ್ಲ ರೀ, ಕೊಯಂಬತ್ತೂರಿಗೆ ನಾನು 9:00 ಹೋಗ್ತೀನಿ. 9:00ರಿಂದ 3:30 ಮಟ ಬೂದ್ನೂರು ಜಂಕ್ಷನ್ ಒಳಗೆ ಇರ್ತೇನೆ ರೀ ನಾನು. ಅದೇನು ಎಷ್ಟು 9:00ರಿಂದ 12 ಅಂದ್ರೆ 2.5 ತಾಸು, ಅಲ್ಲಿ 3.5 ತಾಸು. ಅದೇನದು 6 ತಾಸು ಗ್ಯಾಪ್ ಐತಲ್ಲ, 6 ತಾಸು ಒಳಗೆ ನೈಟ್ ರೈಲ್ ಫೈನಿಂಗ್ ಮಾಡಿರ್ತೀನಿ ರೀ ನಾನು. ನೈಟ್ ರೈಲ್ ಫೈನಿಂಗ್ದು ವಿಡಿಯೋ ನೋಡ್ಬೇಕಂದ್ರೆ RCD ಟ್ರಾವೆಲ್ ಸ್ಟೋರೇಜ್ ಒಳಗೆ ಹೋಗಿ ನೋಡ್ರಿ. ಮತ್ತು ಅದಾದ್ಮೇಲೆ ನಾನು ಹೋಗಿ ತಲುಪ್ತೀನಿ. ಅದು ವಿಡಿಯೋ ಬರೋಂಗಿಲ್ಲ ನಿಮ್ಗೆ. ಕೊಯಂಬತ್ತೂರಿಂದ ಮಂಗಳೂರಿಗೆ ಹೋಗ್ತೀನಿ. ಮಂಗಳೂರಿಂದ ನೆಕ್ಸ್ಟ್ ಜರ್ನಿ ನಮಗೈತಿ ಮಂಗಳೂರಿಂದ ಮುಂಬೈ LTTಗೆ ಹೋಗುವಂಥ ಮತ್ಸ್ಯಗಂಧ ಎಕ್ಸ್ಪ್ರೆಸ್ದು ಫಸ್ಟ್ LHB ರನ್. ಹೌದ್ರಿ, ಫಸ್ಟ್ LHB ರನ್ ಕವರ್ ಮಾಡೋಕೆ ಅಂತೇಳಿ ಬಂದಿನಿ. ಅದ್ರ ಸಂಬಂಧ ಇಷ್ಟು ದಿನ ಅದನ್ನು ವೇಟ್ ಮಾಡತ್ತಿದ್ದೆ. ಫೈನಲಿ ನಾವು ಫಸ್ಟ್ LHB ರನ್ ಕವರ್ ಅಪ್ ಮಾಡ್ತೀವಿ. ಇಲ್ಲಿ ನೋಡ್ರಿ, ಇಲ್ಲೇ ಈ ಟ್ರೈನ್ ಒಳಗೆ ನಿಮ್ಗೆ ಒಂದು ಮೇಲೆ ಒಂದು ಹಂಗೆ ಪ್ಯಾಂಟ್ರಿದ ಐಟಮ್ಸ್ ಬರ್ತಾವೆ. ಆಮ್ಲೆಟ್ ಗಿಮ್ಲೆಟು ಬೋಂಡಾ ಗಿಂಡ ಎಲ್ಲ. ಬಟ್ ನಾನು ತೊಗೊಂಡೀಗ ಟೊಮ್ಯಾಟೊ ಸೂಪ್ ಟೇಸ್ಟ್ ಮಾಡಂಬರ್ರಿ. ಮಸ್ತ್ ನಡೆಯಡಿತ್ತು ರೀ. ನಾ ಆಗಳಿಂದ ಕೆಮ್ಮತ್ತಿದ್ದೆ, ಏನರ ಒಂದಿಟ್ಟು ಗಂಟ್ಲಿಗೆ ಬಿಸಿ ಇದೆ, ಒಂದು ಸ್ವಲ್ಪ ಎಫೆಕ್ಟ್ ಕೊಡೋಂಗಿತ್ತು. ಇದ್ರೊಳಗೆ ಮಸಾಲೆ ಗೀಸಾಲೆ ಮಸ್ತ್ ಹಾಕಿ ಅಂದ್ರೆ ಒಂದು ಸ್ವಲ್ಪ ಇದನ್ನ ಏನದ
ಪಾಯ ಸೂಪ್ ಇರುತ್ತಲ್ರಿ ಹಂಗೆ ಎಫೆಕ್ಟ್ ಕೊಡತ್ವಿ ಗಂಟ್ಲಿಗೆ ಸ್ವಲ್ಪ ಆರಾಮ ಅನಿಸ್ತು ಅನ್ಸಿತ್ತು. ಟ್ರೈನ್ ಒಳಗೆ ನಿಮ್ಗೆ ಊಟಕ್ಕದು ಮಸ್ತ್ ಆಪ್ಷನ್ ಅದಾವ ನೋಡ್ರಿ. ಹಂಗೆ ಸತ್ಯಾನ ಹೇಳಿದ್ರೆ ಮೊದಲ ಆಪ್ಷನ್ ಇರಲಿಲ್ಲ ಈ ಟ್ರೈನ್ ಒಳಗೆ ಬರೀ ಸಮೋಸ ಸಿಗ್ತದಂತೆ. ಬಟ್ ಈ ಟ್ರೈನ್ ಒಳಗೆ ಎಲ್ಲ ಐಟಮು ಸಿಗತ್ತವ. ಸಮೋಸ, ಬ್ರೆಡ್ ಕಟ್ಲೆಟ್, ಬಿರಿಯಾನಿ, ಚಪಾತಿ ಮತ್ತು ಇನ್ನೊಂದು 2 ಐಟಮ್ಸ್ ಏನು ಕಾಫಿ ಟೀ ಅಂತೂ ಕಂಟಿನ್ಯೂ ಬರ್ತಾವ. ಚಿಪ್ಸ್ ಗಿಪ್ಸು ತೊಗೋಬೋದು. 130 ಸೆಕ್ಷನ್ ಇದ್ರು ಎಲ್ಲೂ ಈ ಟ್ರೈನ್ 130 ಅಂತೂ ಓಡಿದ್ದು ನೋಡಲೇ ಇಲ್ರಿ ನಾನು. ಆಗಳಿಂದ ಟ್ರ್ಯಾಕ್ ಮಾಡೇ ಮಾಡ್ತೀನಿ 110 112 ಏನೋ ಮ್ಯಾಕ್ಸಿಮಮ್ ಹೋಗಿತ್ತು ಅಷ್ಟೇ. ಮೇ ಬಿ ಇದಕ್ಕೆ 130 ಕೊಟ್ಟಿಲ್ಲ ಅನ್ಸುತ್ತೆ ಉದಯ ಎಕ್ಸ್ಪ್ರೆಸ್ಸಿಗೆ. ಇದು ಕಂಜೆಸ್ಟೆಡ್ ಇರೋದ್ರಿಂದ ನನ್ನ ಬ್ಯಾಗ್ ಮತ್ತು ಇದ್ರ ತೆಳಗೆ ಟ್ರೋಲಿ ಇಟ್ಕೊಂಡು. ಈ ಟ್ರೈನ್ ಒಳಗೆ AC ಅಷ್ಟೇ ಅಲ್ರಿ, ಕಾಕ್ರೋಚು ಬರೋದು. AC ಇಲ್ಲ ಈ ಟ್ರೈನ್ ಒಳಗೆ, ಅದ ಪ್ರಾಬ್ಲಮ್. ಚಾರ್ಜ್ ಹಾಕೊಂಡು ಕುಂತಾನೆ. ಈಗ ನೆಕ್ಸ್ಟ್ ಜರ್ನಿ ಫುಲ್ ನೈಟ್ ಮಟ್ಟ ವೇಟ್ ಮಾಡ್ಬೇಕಲ್ಲ. 3:30 ಮಟ್ಟ ಕುಂದ್ರಬೇಕು ಸ್ಟೇಷನ್ದಾಗ. ಇಳಿದು ಮಾತಾಡೋಣ ಬರೀ ಕೊಯಂಬತ್ತೂರು ಬಂತ ಅನ್ಸುತ್ತೆ. ಟೈಮ್ ನೋಡ್ರಲ್ಲೇ 8:53 ಆತ. 9:40 ಟೈಮ್ಗಿತ್ತು. ಭಾಳ ಅಂದ್ರೆ ಭಾಳ ಬಿಫೋರ್ ಬಂದೀವಿ ನಾವು. ನಂದು ಲೋವರ್ ಡೆಕ್ ಇತ್ತು ರೀ ಹೇಳ್ದಂಗೆ. ಬರ್ರಿ ಲೋವರ್ ಡೆಕ್ಕದ ಎಕ್ಸಿಟ್ ಹಿಂಗಿರುತ್ತೆ. ಹಿಂಗೆ ಮ್ಯಾಲೆ ಹತ್ತೆ ನೀವು ಹೋಗ್ಬೇಕು. ಇಲ್ಲ ಇದೈತಿ ಇನ್ಫಾರ್ಮೇಷನ್, ಅದ್ರೊಳಗೆ ಏನೂ ಬರಲಿಲ್ಲ. ಬರ್ರಿ ಅಪ್ಪರ್ ಡೆಕ್ ನೋಡಿಲ್ಲ, ಅಪ್ಪರ್ ಡೆಕ್ ನೋಡೋಣ ಅಂತ. ಇದು ಅಪ್ಪರ್ ಡೆಕ್ ಸೇಮ್ ಇರುತ್ತೆ ರೀ. ಲೋವರ್ ಡೆಕ್ಕ ಅಪ್ಪರ್ ಡೆಕ್ಕ ನಿಮ್ಗೆ ಮಿಡಲಲ್ಲಿ ಇಲ್ಲಿ ಸೀಟ್ ಸಿಗ್ತಾವೆ. ಇದ್ರೊಳಗೆ ನೀವು ನಾರ್ಮಲ್ ಹೆಂಗೆ ಟ್ರೈನ್ ಇರುತ್ತಲ್ಲ ಅದರದ್ದು ಎಕ್ಸ್ಪೀರಿಯೆನ್ಸ್ ತೊಗೋಬೋದು. ಡಬಲ್ ಡೆಕ್ಕರದ್ದು ಎಕ್ಸ್ಪೀರಿಯೆನ್ಸ್ ಬೇಕಂದ್ರೆ ಅಪ್ಪರ್ ಡೆಕ್ಕ ಲೋವರ್ ಡೆಕ್ಕ. ಹಾಫ್ ಆನ್ ಅವರ್ ಅಂತೂ ಬಿಫೋರ್ ಬಂದು ನಾವು ಅರೈವ್ ಆದೀವಿ ರೀ ಕೊಯಂಬತ್ತೂರು ಜಂಕ್ಷನಿಗೆ. ಹೇಳ್ದಂಗೆ ಇಲ್ಲಿಂದ ನನ್ನ ನೆಕ್ಸ್ಟ್ ಜರ್ನಿ ಐತಿ ಮಂಗಳೂರು ಸೆಂಟ್ರಲ್ಗೆ. ಮಂಗಳೂರು ಸೆಂಟ್ರಲಿಂದ ಮತ್ಸಗಂಧ ಎಕ್ಸ್ಪ್ರೆಸ್ ತೊಗೊಂಡು ನಿಮ್ಮ ಮುಂದೆ ಬರ್ತಾನಂತ. ಇಲ್ಲಿ ಮಟ್ಟ ನೋಡ್ರಿ ಅಂದ್ರೆ ಚಲೋ ಅನ್ಸುತ್ತೆ ಅಂತ ಅನ್ಕೋತೀನಿ. ರಾತ್ರಿ ರೈಲ್ ಫ್ಯಾನ್ ಹೆಂಗೆ ದುಡಿಯೋಬೇಕಂದ್ರೆ RCD ಟ್ರಾವೆಲ್ ಸ್ಟೋರೇಜಿಗೆ ಹೋಗ್ರಿ. ಮತ್ತು ಈ ವಿಡಿಯೋನ ಇಲ್ಲಿಗೆ ಇಡೋಣ ಅಂತ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.